ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಸಾಬುದಾನಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಇದು ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಒಂದು ವರ್ಷ ಪೂರ್ತಿ ಏನಾಗೋದಿಲ್ಲ, ಯಾವಾಗ ಬೇಕಾದರೂ ತಿನ್ನಲಿಕ್ಕೆ ಬರುತ್ತೆ ನಿಮಗೆ. ಇದು ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಆ ಥರ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ನಾನು ಒಂದು ಕಪ್ಪಿಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಹಾಗೆ ಸಾಬುದಾನಿ ಅಂತ ಕರೀತಾರೆ ಇದಕ್ಕೆ. ನೋಡಿ, ಇಲ್ಲಿ ನಾನು ಒಂದು ಕಪ್ ತೊಗೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ಥರ ನೆನೆಸೋದು ಬೇಡ, ಏನು ಬೇಡ, ಇದು ಈಜಿ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ಹಪ್ಪಳನೂ ಜಾಸ್ತಿ ಆಗ್ತಾವೆ. ನೋಡಿರಿ, ಈ ಥರ ರುಬ್ಕೊಂಡಿದ್ದೀನಿ ನಾನು. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ನಲ್ಲ, ಅದನ್ನು ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ದಪ್ಪ ಆಗಿರಬಾರ್ದು, ಸ್ವಲ್ಪನೇ ತರಿ ಈ ಕಡೆ ಪುಡಿನೂ ಆಗಿರಬಾರ್ದು, ಆ ಥರ ಮಾಡ್ಕೋಬೇಕು. ಇವಾಗ ನಾನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಇದಕ್ಕೆ ಯಾವ ಸೈಜಲ್ಲಿ ಯಾವ ಕಪ್ಪಲ್ಲಿ ತೊಗೊಂಡಿದ್ನಲ್ಲ ಸಾಬುದಾನಿ, ಅದೇ ಕಪ್ಪಿಂದ ನೀರು ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ ನೀರು ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಇವಾಗ 1 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಇವಾಗೆಲ್ಲ ಕೈ ಆಡಿಸ್ಬಿಡೋಣ ಇವಾಗ ನೀಟಾಗಿ. ಯಾಕಂದರೆ ಕೆಳಗಡೆ ನೀರು ಹೋಗುವುದಿಲ್ಲ, ಕೈ ಆಡಿಸಿದ್ರೇ ನೀರು ಚೆನ್ನಾಗಿ ಎಲ್ಲ ಕಡೆ ಆಗುತ್ತೆ. ಈ ಥರ ಮಾಡ್ಕೋಬೇಕು. ನೋಡಿ, ಇನ್ನೂ ಗಟ್ಟಿಯಾಗಿದೆ. ಇನ್ನೊಂದು ಕಪ್ ನೀರು ಹಾಕ್ಕೊಳ್ಳೋಣ ಇವಾಗ. ನಾನು 2 ಕಪ್ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನೀರು. ನೋಡಿ, ಜಾಸ್ತಿ ಗಟ್ಟಿಯಾಗಿದೆಯಲ್ಲ, ಇನ್ನೊಂದು ಕಪ್ ನೀರು ಹಾಕ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ಬಿಡ್ತೀನಲ್ಲ, ತೀರಾ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದು ಕಪ್ ನೀರು ಹಾಕೋತಾ ಇದ್ದೀನಿ. ಟೋಟಲಾಗಿ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ನೋಡಿ, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ. ಇದನ್ನು ತೆಳುವಾಗಿ ಮಾಡಿಟ್ಕೋಬೇಕು, ಯಾಕಂದರೆ ಗಂಟಾಗಿರಬಾರ್ದು. ಯಾಕಂದರೆ ಗಂಟಾಗಿದ್ದರೆ ಇದು ಚೆನ್ನಾಗಿ ಕುದಿಯೋಲ್ಲ, ಅದು ಗಂಟಾಗಿ ಉಳಿತೈತಿ. ಅದಕ್ಕೆ ಸ್ವಲ್ಪ ಎಲ್ಲ ತೆಳುವಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ. ನೋಡಿ, ಇವಾಗ ನಾನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ. ನೋಡಿ, ಈ ಥರ ಕೈ ಆಡಿಸ್ಕೋಬೇಕು ನೀಟಾಗಿ. ನೀವು ಈ ಥರ ಹಪ್ಪಳ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಆದ್ರೂ, 2 ವರ್ಷ ಆದ್ರೂ ಏನೂ ಆಗೋದಿಲ್ಲ, ಇವಕ್ಕೆ ಚೆನ್ನಾಗಿರ್ತಾವೆ. ಹಾಗೆ ನೋಡಿ, ಇವಾಗ ಮುಚ್ಚಿಟ್ಟು ನಾನು 15ರಿಂದ 20 ನಿಮಿಷ ಮುಚ್ಚಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ, ಹೇಗೆ ಬಂದಿದೆ, ಈ ಥರ ಗಟ್ಟಿಯಾಗಿದೆ. ನೀರು ಇತ್ತು ಆವಾಗ ನಾನು ನಿಮಗೆ ತೋರಿಸಿದಾಗ. ಇವಾಗ ಒಂದು 15ರಿಂದ 20 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಇವಾಗ ಕುದಿಸೋಳಿಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನು ಯಾವ ಕಪ್ಪಿಲೆ ಸಾಬುದಾನಿ ತೊಗೊಂಡಿದ್ದೆಲ್ಲ ಸಬ್ಬಕ್ಕಿ, ಅದನ್ನು ಆ ಕಪ್ಪಿಲೇ 6 ಕಪ್ ನೀರು ಹಾಕೋತಾ ಇದ್ದೀನಿ. ಅದರಲ್ಲಿ 2 ಕಪ್ಪು, ಇದರಲ್ಲಿ 6 ಕಪ್ಪು ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲಿಗೆ ನೀವು 5 ಕಪ್ ನೀರು ಹಾಕ್ಕೊಳ್ಳಿ, ಆಮೇಲೆ ಗಟ್ಟಿ ಆದರೆ 1 ಕಪ್ ಆಮೇಲೆ ಹಾಕ್ಕೊಳ್ಳಿ. ನಾನು ಇಲ್ಲಿ 6 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸಾಬುದಾನಿ ಹಳೆಯೋದಾದರೆ ಜಾಸ್ತಿ ನೀರು ಹಿಡ್ಕೊಳ್ಳುತ್ತೆ, ಹೊಸದಾದರೆ ನೀರು ಹಿಡ್ಕೊಳ್ಳೋದಿಲ್ಲ. ನೀವು 5 ಕಪ್ ಹಾಕ್ಕೊಳ್ಳಿ. ನಾನು ಸಾಬುದಾನಿ ಹಳೆಯೋದು ಇರೋದ್ರಿಂದ ಜಾಸ್ತಿ ನೀರು ಬೇಕಾಗುತ್ತೆ, ಅದಕ್ಕೆ ನಾನು 1 ಕಪ್ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. 5 ಕಪ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಗಟ್ಟಿ ಆದ ತಕ್ಷಣ 1 ಕಪ್ ನೀರು ಹಾಕ್ಕೊಳ್ಳಿ, ಏನಾಗೋದಿಲ್ಲ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಬಿಸಿ ಆದ ನಂತರ ಸಾಬುದಾನಿ ಮಿಕ್ಸಿ ಜಾರಿಗೆ ಏನು ಮಾಡಿಟ್ಟಿದ್ನಲ್ಲ, ಅದನ್ನು ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ಇವಾಗ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ. ಇದರಲ್ಲಿಯೂ ಗಟ್ಟಿಯಾಗಿರುತ್ತಲ್ಲ, ಒಂದೊಂದು ಸೈಡ ನಾವು ಹಾಕುವಾಗ ಗಟ್ಟಿಯಾಗಿತ್ತಲ್ಲ, ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಗಟ್ಟಿಯಾಗಿದ್ದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಕೈ ಆಡಿಸ್ಬೇಕು, ಕೈ ಬಿಡಬಾರ್ದು, ಯಾಕಂದರೆ ತಳ ಅಂಟುಕೊಳ್ಳುತ್ತೆ. ಅದಕ್ಕೆ ಹಾಗೆ ಕೈ ಆಡಿಸ್ತಿರಬೇಕು. ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಹಾಗೆ ಇದು ಜಾಸ್ತಿ ಹೊತ್ತೇನು ಬಿಸಿಲಲ್ಲಿ ಒಣಕೋ ಅವಶ್ಯಕತೆ ಇರಲ್ಲ. 1 ದಿನ ಅಥವಾ 2 ದಿನ ಒಣಗಿದರೆ ಸಾಕು. ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗೋಗುತ್ತೆ ಇದಕ್ಕೆ. ಯಾಕಂದರೆ ತೆಳುವಾಗಿರೋದ್ರಿಂದ ಹಪ್ಪಳ ಗಾಜಿನ ಥರ ಆಗಿರುತ್ತಲ್ಲ, ಅದಕ್ಕೆ ಜಾಸ್ತಿ ಒಣಗಿಸೋದು ಏನೋ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಹಾಗೆ
ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಕುದಿಸ್ಕೋಬೇಕು. ಯಾಕಂದರೆ ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ತಳ ಅಂಟುಗುತ್ತೆ. ಕೈ ಆಡಿಸ್ತಾ ಇರಬೇಕು, ಹಾಗೆ ಕೈ ಬಿಡಬಾರ್ದು. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಹಾಗೆ ಅಂತ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಇನ್ನೂ ತರಿಯಾಗಿ ಕಾಣಿಸ್ತಾ ಇದೆಯಲ್ಲ ರುಬ್ಕೊಂಡಿದ್ದು. ನೋಡು ಈ ಥರ ಪುಡಿ ತರಿಯಾಗಿದೆ. ಇದು ಆಮೇಲೆ ಕುದ್ದ ಮೇಲೆ ಇದು ಏನೂ ಕಾಣಿಸೋದಿಲ್ಲ. ಹಪ್ಪಳ ಹಾಕಿದ್ಮೇಲೆ ಅಂತೂ ತೀರಾ ಕಾಣಿಸೋದಿಲ್ಲ, ಗಾಜಿನ ಥರ ಕಾಣಿಸುತ್ತೆ. ಆ ಥರ ನೋಡಿ ನೀವು ಮಾಡ್ಕೊಳ್ಳಿ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನೀವು ಬಟಾಟಿನಾದರೂ ಯೂಸ್ ಮಾಡ್ಕೋಬಹುದು. ನಿಮಗೆ ಯಾವ ಥರ ಟೇಸ್ಟ್ ಬೇಕಲ್ಲ ಆ ಥರನೂ ಮಾಡ್ಕೋಬೋದು. ಇದರಲ್ಲಿ ಬರುತ್ತೆ ಮಾಡಲಿಕ್ಕೆ. ನಾನು ಇಲ್ಲಿ ಹಾಕ್ತಾಯಿಲ್ಲ, ಬರೀ ಸಾಬೂದಾನಿ ಹಪ್ಪಳ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ನೀವು ಉಪವಾಸ ಮಾಡೋರಿದ್ರೂ ಅದು ಉಪ್ಪು ಸಿಗುತ್ತಲ್ಲ ಸಪ್ರೇಟಾಗಿ ಉಪವಾಸ ಮಾಡೋದು ಉಪ್ಪು, ಅದು ಹಾಕಿ ಆದರೂ ಮಾಡ್ಕೋಬೋದು ನೀವು, ತಿನ್ನಲಿಕ್ಕೆ ಬರುತ್ತೆ ಉಪವಾಸ ಮಾಡಿದಾಗ ಅಂತ. ಇಲ್ಲಿ ನಾನು ನಾರ್ಮಲ್ ಉಪ್ಪನ್ನು ಯೂಸ್ ಮಾಡಿಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಲಿಕ್ಕೆ ಬಿಡಬೇಕು. ಗಟ್ಟಿ ಆಗಬೇಕಲ್ಲ ಅದು ಸ್ವಲ್ಪ ಈ ಥರ ಕುದಿಸ್ಕೋಬೇಕು. ವೈಟ್ ಕಲರ್ ಇರಬಾರ್ದು, ಅಂದರೆ ಬಿಳಿಯಾಗಿರಬಾರ್ದು, ಸ್ವಲ್ಪ ಅದರಲ್ಲಿ ಕಂದು ಕಲರ್ ಬರಬೇಕು. ಆ ಥರ ಕುದಿಸ್ಕೋಬೇಕು. ಇನ್ನು ವೈಟ್ ಬಿಳಿಯಾಗಿದೆ ನೋಡಿ ಕಲರು, ಬೆಳ್ಳಗಿರಬಾರ್ದು. ಯಾಕಂದರೆ ಕುದ್ದಿರೋದಲ್ಲಿನ ಹಿಟ್ಟು ಇದು ಹಪ್ಪಳ ಹಾಕಲಿಕ್ಕೆ ಬರುವುದಿಲ್ಲ. ಇದನ್ನು ಇನ್ನೂ ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ ಹಾಗೆ ಕೈ ಆಡಿಸ್ತಾ ಇರಬೇಕು, ಹಾಗೆ ಬಿಡಬಾರ್ದು. ಗಟ್ಟಿ ಆಗ್ತಿರೋದ್ರಿಂದ ತಳ ಅಂಟುಕೊಳ್ಳೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ನಾನು ನಿಮಗೆ ಕೈ ಆಡಿಸ್ಕೊತಾ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಭಾಳ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಟೈಮ್ ಏನು ಅವಶ್ಯಕತೆ ಇರೋದಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ಒಂದು ಕಪ್ಪ 100 ಹಪ್ಪಳ ಮಾಡ್ಕೋಬೋದು ನೀವು. ಈ ಥರ ಮಾಡಿದರೆ ಈಜಿ ಆಗುತ್ತೆ. ನೆನೆಸೋದು ಬೇಡ, ರುಬ್ಬೋದು ಮಾಡು ಬೇಡ, ಏನೂ ಬೇಡ. ಒಣ ಸಾಬೂದಾನಿಯಿಂದ ಅಥವಾ ಸಬ್ಬಕ್ಕಿಯಿಂದ ಮಾಡ್ಕೊಳ್ಳೋದು ಹಪ್ಪಳ ಎಷ್ಟು ಈಜಿ ಅಂತ ನೋಡಿ. ಈ ಥರ ನೀವು ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಈಜಿ ಆಗುತ್ತಲ್ಲ. ಯಾವಾಗ ಬೇಕಾದ್ರೂ ಎಷ್ಟೊತ್ತು ಬಂದಾಗಾದರೂ ಮಾಡ್ಕೋಬೋದು, ನೀವು ಬೇಕಾದ್ರೂ ತಿನ್ಬೋದು. ಈ ಥರ ಮಾಡ್ಕೊಳ್ಳಿ. ನೋಡಿ ಗಟ್ಟಿಯಾಗಿ ಬರ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು, ನೀರು ಇರಬಾರ್ದು. ನೀರಿದ್ದರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ, ಗಟ್ಟಿಯಾಗಿರಬೇಕು ನೋಡಿ. ಇವಾಗ ಹಾಗೆ ಸೈಡಲ್ಲಿನೂ ಅಂಟುಕೊಂಡಿರುತ್ತೆ, ಹಾಗೆ ಸೈಡ್ನೂ ಕೈ ಆಡಿಸ್ಕೋಬೇಕು. ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಗೆ ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಥರ ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ಅಂದರೆ ಗಂಜಿ ಚೆನ್ನಾಗಿ ಕುದಿಯುತ್ತೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿ ಇವಾಗ ಹಿಟ್ಟು ರೆಡಿ ಆಗ್ತಾ ಬಂದಿದೆ. ಈ ಥರ ಗಟ್ಟಿ ಆಗಬೇಕು. ಎಷ್ಟು ಗಟ್ಟಿಯಾಗಿದೆ ನೋಡಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತಿಳುವೂ ಆಗಬಾರ್ದು. ಒಂದು ಮೀಡಿಯಮಲ್ಲಿ ಇರಬೇಕು. ಇದು ಗ್ಯಾಸ್ ಆಫ್ ಆದಮೇಲೆ ಒಂದು ಸ್ವಲ್ಪ 10ರಿಂದ 15 ನಿಮಿಷ ಇಲ್ಲ ಒಂದು 20 ನಿಮಿಷ ಆದ್ರೂ ಅದನ್ನು ಆರಿಸ್ಲಿಕ್ಕೆ ಬಿಡಬೇಕು. ನಾನು ಎಲ್ಲ ಮುಗಿಸ್ಕೊಂಡು ಇವಾಗ ಹಪ್ಪಳ ಹಾಕಲಿಕ್ಕೆ ರೆಡಿ ಮಾಡಿದ್ದೀನಿ. ನೋಡಿ ಈ ಥರ ಮೀಡಿಯಮಲ್ಲಿ ಇರಬೇಕು ಹಿಟ್ಟು. ನೋಡಿ ಇವಾಗ ಜಸ್ಟ್ ಹಿಂಗೆ ಒಂದು ಚಮಚದಲ್ಲೇ ಹಾಕಿದ್ರೆ ಸಾಕು. ಅದೇನು ತಿದ್ದುವುದು ಬೇಡ, ಏನೂ ಬೇಡ. ಜಸ್ಟ್ ಹಿಂಗೆ ಒಂದು ಸಲ ಹಾಕಿದರೆ ಸಾಕು, ತಾನೇ ಅಗಲ ಆಗುತ್ತೆ. ನಿಮಗೆ ಯಾವ ಥರ ಬೇಕು, ಜಾಸ್ತಿ ದೊಡ್ಡದು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಸಣ್ಣದಾಗಿ ಬೇಕಾದ್ರೂ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು, ನಡಿತೈತಿ. ಅಂದರೂ ಚೆನ್ನಾಗಿ ಬರುತ್ತೆ ಹಿಟ್ಟು. ಈ ಥರ ಹಾಕ್ಕೊಂಡ್ರೆ ಹಪ್ಪಳ ಚೆನ್ನಾಗಿ ಬರುತ್ತೆ. ಇದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೋಬೇಕು, ಯಾವುದೇ ಅರಿವಿ ಅಥವಾ ಏನೂ ಯೂಸ್ ಮಾಡಬಾರ್ದು. ಯಾಕಂದರೆ ಹಪ್ಪಳ ಉಚ್ಚುವುದಿಲ್ಲ, ಬಿಡುವುದಿಲ್ಲ, ಹಪ್ಪಳ ಅಂಟ್ಕೊಂಡು ಬಿಡುತ್ತಲ್ಲ. ಅದಕ್ಕೆ ಪ್ಲಾಸ್ಟಿಕ್ ಕವರ್ ಮೇಲೆ ಯೂಸ್ ಮಾಡ್ಕೊಳ್ಳಿ. ಇದು ಒನ್ ಡೇ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಹಪ್ಪಳ ಒಣಗುತ್ತೆ. ಈ ಥರ ಒಣಗಿಸಿ 1 ವರ್ಷ ಇಟ್ಕೋಬೋದು. ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಣಗಾದ್ಮೇಲೆ ಯಾವ ಥರ ಬಂದಿದೆ ಅಂತ. ನೋಡಿ ಈಗ
ಗಾಜಿನ ಥರ ತಿಳುವಾಗಿ ಗ್ಲಾಸ್ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಂಡು ಈ ಥರ ಹಪ್ಪಳ ಮಾಡ್ಕೋಬೇಕು. ಒಂದು ಕಪ್ಪಿಗೆ ಇಷ್ಟು ಹಪ್ಪಳ ಆಗಿವೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ಕೊಳ್ಳೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನಿವಾಗ ಕರಿದು ತೋರಿಸ್ತಾ ಇದ್ದೀನಿ, ಯಾವ ಥರ ಕರಿಬೇಕು ಅಂತ. ಎಣ್ಣೆಯನ್ನು ಕಾಸಿ ಕರಿಯೋಣ. ಇವಾಗ ಯಾವ ಥರ ಬಂದಿದೆ ಅಂತ ಹಪ್ಪಳ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ. ಎಣ್ಣೆ ಕಾದಿದೆ, ಸ್ವಲ್ಪ ಇನ್ನೂ ಕಾಯಬೇಕು ನೋಡಿ. ಇವಾಗ ಹ್ಯಾಂಗೆ ಬರ್ತಾಯಿದೆ ಹಪ್ಪಳ, ಎಷ್ಟು ಬೆಳ್ಳಗೆ ತೆಳ್ಳಗೆ ಬರ್ತಾಯಿದೆ ಅಂತ ನೋಡಿ. ಇವಾಗ ಎಷ್ಟು ದೊಡ್ಡದು ಅಗಲ ಆಗುತ್ತೆ ಹಪ್ಪಳ. ಈ ಥರ ನೀವು ಮಾಡಿಕೊಳ್ಳಿ ನೋಡಿ. ದೊಡ್ಡದಾಗಿ ಹಪ್ಪಳನು ಇಷ್ಟು ಚಿಕ್ಕದಿದ್ದು 2 ಪಟ್ಟ ಅರಳ್ತಾವಲ್ಲ ಹಪ್ಪಳ. ಇದು ಬಾಯಲ್ಲಿಟ್ಟರೆ ಕರಗುತ್ತೆ ಆ ಥರ ಹಪ್ಪಳ. ಕ್ರಿಸ್ಪಿಯಾಗಿ ಒಂಥರ ಟೇಸ್ಟಿಯಾಗಿ ಬಂದಿದೆ. ಇದು ಸಾಬೂದಾನಿ ಹಪ್ಪಳಕ್ಕೆ ಉಪ್ಪು ಜಾಸ್ತಿ ಹಾಕಬಾರ್ದು, ಒಣಗಾದ್ಮೇಲೆ ತೀರಾ ಉಪ್ಪು ಹತ್ತುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ. ನಿಮಗೆ ನಾನು ಕರಿದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೀವು ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನಾನು ನಿಮಗೆ ಕರೆದಾದ್ಮೇಲೆ ಇದನ್ನು ಹಪ್ಪಳ ಹೇಗೆ ಬಂದಿದೆ ಅಂತ ಮುರಿದು ಸಹ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಫಳಾಗಿ ಬಂದಿದೆ ಅಂತ ನೋಡಿ. ಇವಾಗ ಮುರಿದ್ರೆ ಎಷ್ಟು ಚೆನ್ನಾಗಿ ಮುರುತ್ತೆ ನೋಡಿ, ಮೆತ್ತಗೆ ಸಾಫ್ಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.